ಬಿರು ಬಿಸಿಲಿನ ಬಯಲು ಸೀಮೆ ನಾಡಿನ ಪ್ರಸಿದ್ಧ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣಾ ಆಲಯದಲ್ಲಿ ಹಾಕಿರುವ ಫಲಕ. ಸ್ನೇಹಿತರೆ, ಇದನ್ನು ಎಷ್ಟು ಜನ ನೋಡ್ತಾರೋ, ಎಷ್ಟು ಮಂದಿ ಓದುತ್ತಾರೋ, ಎಷ್ಟು ಜನ ಪಾಲಿಸುತ್ತಾರೋ ಆ ವೀರಭದ್ರನೇ ಬಲ್ಲ. ಏಕೆಂದರೆ ಕೈ ತೊಳೆಯುವ ಜಾಗದಲ್ಲಿ ಕೆಲವರು ಅನ್ನವನ್ನು ಹಾಗೆಯೇ ಚೆಲ್ಲಿ ಕೈ ತೊಳೆಯುವುದು ಗಮನಿಸಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಅಂತ ಅಲ್ಲ, ಈ ರೀತಿ ಅನ್ನದಾನ ನಡೆಯೋ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೀಗೆ ಅನ್ನ ಪೋಲಾಗುವುದು ತಪ್ಪಬೇಕು. ಆಗ ಮಾತ್ರ ಅನ್ನದಾನಕ್ಕೊಂದು ಅರ್ಥ ಸಿಗುವುದು. ಬಿಸಿಲಿನಲ್ಲಿ ಬಳಲಿ ಬಂದ ಭಕ್ತರಿಗೆ ಹಾಗೂ ಬಂದಂತ ಎಲ್ಲರಿಗೂ ಹೊಟ್ಟೆ ಬಿರಿಯುವಂತೆ ಉಣಬಡಿಸುವ ಅನ್ನದಾತರಿಗೆ ಇದೋ ನಮೋ ನಮಃ. ಜೈ ವೀರಭದ್ರ. ದಯವಿಟ್ಟು ಅನ್ನಕ್ಕೆ ಹನಿ ನೀರಿಗೂ ಬೆಲೆ ಕೊಡೋಣ. ಒಂದು ಹನಿ ನೀರು, ಒಂದು ಅನ್ನದ ಅಗುಳು ಎಷ್ಟೋ ಇರುವೆ ಕೀಟಗಳ ಹೊಟ್ಟೆ ತುಂಬಿಸಬಲ್ಲದು.